ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆ ಅಕ್ಟೋಬರ್ 6ರಂದು ದಾವಣಗೆರೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ನಡೆಯಲಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ಸಂಗಣ್ಣನವರ್ ತಿಳಿಸಿದರು. ಅಂದು ಬೆಳಗ್ಗೆ 10:30ಕ್ಕೆ ಸಭೆ ಆರಂಭವಾಗಲಿದ್ದು, ಎನ್ಪಿಎಸ್ ಕುರಿತ ಸರ್ಕಾರ ರಚಿಸಿರುವ ಸಮಿತಿ ವಿರೋಧಿಸಿ ನಿರ್ಣಯ ಕೈಗೊಳ್ಳುವ ಜೊತೆ ಎನ್ಪಿಎಸ್ ನೌಕರರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಜಿಬಿ ಶಿವಕುಮಾರ್, ಗುರುಮೂರ್ತಿ, ಜಿಎನ್ ಮಂಜಪ್ಪ, ಶಶಿಧರ್, ಮಲ್ಲಿಕಾರ್ಜುನ್, ಮೋಹನ್ ಕುಮಾರ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಈ ಎನ್ಪಿಎಸ್ ವಿರುದ್ಧ ಹೋರಾಟ ಅನ್ನೋದು ಈ ರಾಜ್ಯದಲ್ಲಿ ಮರೀಚಿಕೆಯಾಗಿತ್ತು. ಇದು ಸಂಘಟನೆ ಹುಟ್ಟಿರೋದು ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಜಂತರ್ ಮಂತರ್ ಮಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು 15 ಲಕ್ಷ ಜನ ಅನ್ಕೋಬೋದು ಅಷ್ಟು ರಾಮಲೀಲಾ ಮೈದಾನದಲ್ಲೂ ಕೂಡ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಸಂಘಟನೆ ಮಾಡಿದ್ದೀವಿ. ಅಷ್ಟು ದೊಡ್ಡ ಹೋರಾಟಗಳನ್ನು ಇಡೀ ದೇಶದಾದ್ಯಂತ ನ್ಯಾಷನಲ್ ಮೂವ್ಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತೇಳಿ NMOPS ಅಂತ ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ ಕಟ್ಟಿ ಅದನ್ನು ನಾವು ಅದರ ಅಡಿಯಲ್ಲಿ ನಾವು ಕೂಡ ರಾಜ್ಯ ಸಂಘನ ನಡೆಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ NPS ವಿರುದ್ಧ ಒಂದು ಯಾವುದೇ ರೀತಿಯಲ್ಲಿ ಈ ಕಳೆದ ಏನು ನಾವು ನಮ್ಮ ಸಂಘಟನೆ ಏನು ಬಂತು ಆವಾಗಲಿಂದ ಮಾತ್ರ ಆ NPS ವಿಚಾರವನ್ನು ಮುನ್ನೆಲೆಗೆ ತಗೊಂಡು ಬಂದಿದೆ. ಅಲ್ಲಿವರೆಗೂ ಯಾವುದೇ ರೀತಿಯಲ್ಲಿ NPS ಹೋರಾಟಗಳಿಗೆ ಇದಾಗಿಲ್ಲ. ನಾವು ಏನು 3 ಟೈಮ್ ಹೋರಾಟ ಮಾಡಿದ್ದೀವಿ, 3 ಟೈಮ್ ಹೋಗ್ತಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಇರುವಂಥ ಒಳ್ಳೆಯ ಸಂಪರ್ಕ ಉಪಯೋಗಿಸ್ಕೊಂಡು 3 ಟೈಮು ಒಂದೊಂದು ಸಮಿತಿ ಮಾಡಿದ್ದಾರೆ. ಸಮಿತಿ ಮಾಡಿಸ್ಕೊಂಡ್ಬರ್ತಾರೆ, ಕಣ್ಣೊರೆಸೋದಾಗ ಹೋರಾಟನ ಅಲ್ಲಿಂದ ಕಳಿಸ್ತಾರೆ. ಲಕ್ಷಾಂತರ ಮಂದಿ ಬೆಳಗಾವಿ ಅಧಿವೇಶನ ನಡೆದಾಗ ಕಾಲ್ನಡಿಗೆಯಲ್ಲಿ ಕಿತ್ತೂರಿಂದ ಲಕ್ಷಾಂತರ ಜನ ಹೋರಾಟ ಮಾಡಿ ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪರವರು ಕೂಡ ಬಂದಿದ್ದರು. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ವೇದಿಕೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಆದರೆ ಸಮಿತಿಗೆ ಆ ಆವತ್ತಿನ ಹೋರಾಟನ ಅಂತ್ಯ ಮಾಡಿದರು. ಹಾಗೆಯೇ ಇದೇ ಥರದಲ್ಲಿ ಹೋರಾಟಗಳನ್ನು ಅಲ್ಲಿಗೆ ಹತ್ತಿಕ್ಕುವಂಥ ಕೆಲಸನ ಪ್ರತಿ ಸಾರಿನೂ ಕೂಡ ಮಾಡ್ತಾರೆ. ಈಗ ಇನ್ನೂ ತಾಜಾ ಉದಾಹರಣೆ ಹೇಳಬೇಕು ಅಂದರೆ ಮೊನ್ನೆ ಆ 7ನೇ ವೇತನ ಆಯೋಗಕ್ಕೆ 1 ದಿನದ ಹೋರಾಟವನ್ನು ಮಾಡಿರೋವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಹೋರಾಟದ ಏನು ಪ್ರಮುಖ ಬೇಡಿಕೆಗಳು ಕೂಡ ತಮ್ಮ ಹತ್ರ ಇದೆ ಅಂತ ಭಾವಿಸ್ತೀನಿ. 3 ಪ್ರಮುಖ ಬೇಡಿಕೆಗಳು: ಜ್ಯೋತಿ ಸಂಜೀವಿನಿ, 7ನೇ ವೇತನ ಆಯೋಗ ಜಾರಿ, NPS. ಇವು 3 ಆಗದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹೋರಾಟನ ಹಿಂಪಡೆಯಲ್ಲ ಅಂತ ಚಿಕ್ಕಮಗಳೂರು ಅಧಿವೇಶನದಲ್ಲಿ ಹೇಳಿದರು. ಆದರೆ 7ನೇ ವೇತನ ಆಯೋಗದ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡ ತಕ್ಷಣ ಅದು ಅಷ್ಟು ಡಿಲೇಡ್. ಇದುವರೆಗೂ IR ಅನೌನ್ಸ್ ಮಾಡಿ ಡೇಟಿಂದ ಕೊಡ್ತಾಯಿದ್ರು, ಎಲ್ರಿಗೂ ಗೊತ್ತಿರೋ ಹಾಗೆ. ಇಂಟ್ರಿಮ್ ರಿಲೀಫ್ ಮಾಡಿದ ಫೈನಾನ್ಷಿಯಲ್ ಬೆನಿಫಿಟ್ ಕೊಡ್ತಾಯಿದ್ರು. ಯಾವುದೂ ಇಲ್ಲದೆ, ಈವನ್ ರಿಟೈರ್ಡ್ ಆದವರಿಗೂ ಕೂಡ ಏನೂ ಬೆನಿಫಿಟ್ ಇಲ್ಲದೆ ಈ ಮಾಹೆಯಿಂದ ಅಂದರೆ ಆಗಸ್ಟ್ ತಿಂಗಳಿಂದ ಮಾಡ್ತೀವಿ ಅಂತೇಳಿ 4-5 ಸಾವಿರ ಕೋಟಿಗಳ ಹಣ ಇದಕ್ಕೆ ಸರ್ಕಾರಕ್ಕೆ ಉಳಿತಾಯ ಆಯಿತು, ನೌಕರರಿಗೆ ನಷ್ಟ ಆಯಿತು. ಅಷ್ಟೂ ಅದನ್ನು ಒಪ್ಕೊಂಡು ಯಥಾವತ್ತಾಗಿ ಅದನ್ನು ಮಾಡಿದರು ಸರ್. ಆದರೆ NPS ವಿಚಾರ ಅಲ್ಲಿಗೆ